ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರಿ ಹೋಯ್ತು ಕಣಮ್ಮ. ಅಲ್ಲ, ಮಕ್ಕಳು ಬೇಡ ಅನ್ನೋರ್ಗೆ ಮಕ್ಕಳು ಮಾಡ್ಕೊಳ್ಳಿ ಅಂತೀರಾ, ಸೇರಕ್ಕೆ ರೆಡಿ ಇದೀವಿ ಅನ್ನೋರ್ಗೆ 3 ತಿಂಗಳು ದೂರ ಇರಿ 6 ತಿಂಗಳು ದೂರ ಇರಿ ಅಂತೀರಾ. ಏನ್ ಲೆಕ್ಕಾಚಾರನೋ ನಿಮ್ದು. ಅದಕ್ಕೆ ಎಲ್ಲಿ ಹೋದ್ರು ಅಲ್ಲೇ ಬರ್ತಿರಲ್ಲ ನೀವು. ಅಲ್ಲೇ ಅದೆಲ್ಲ ವಿಷಯ ಬಿಡಿ, ನೀವು ವರ ಯಾಕೆ ಕಾಲ್ ಮಾಡಿದ್ಲು ಅಂತ ಹೇಳಿ ಏನ್ ಸಿಹಿ ಸುದ್ದಿ? ವರನ್ಗೆ ಬ್ಯಾಂಕಲ್ಲಿ ಪ್ರಮೋಷನ್ ಸಿಕ್ತಂತೆ, ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ಲು. ಹೌದಾ? ನಮ್ ವರ ತುಂಬಾ ಬುದ್ಧಿವಂತೆ. ಅವಳು ಕಷ್ಟಪಟ್ಟಿದ್ದಕ್ಕೂ ಜೀವನದ ಎಕ್ಸಾಮ್ ಅಲ್ಲೂ ಗೆದ್ದಿದ್ದಾಳೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಗೆಲ್ತಾ ಇದ್ದಾಳೆ. ಮೇಡಮ್ ಅವರೇ, ಅವಳು ಜೀವನದ ಎಕ್ಸಾಮಲ್ಲಿ ಗೆಲ್ಲೋದಕ್ಕೆ ನೀವು ಕಾರಣ, ಈಗ ಎಕ್ಸಾಮಲ್ಲಿ ಗೆಲ್ಲೋದಕ್ಕೆ ಅವಳು ಗಂಡ ಕಾರಣ. ನಿಜ ಕಣೆ, ನಮ್ಮ ಅಳಿಯಂದ್ರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ, ಅದೇ ಸಮಾಧಾನ. ಆದರೂ ಅವ್ರ ಮನೆಗೆ ಹೋಗಿ ಮಾತಾಡೋಕ್ಕಾಗಲ್ಲ, ಸಂತೋಷನ ಹಂಚ್ಕೊಳಕ್ಕಾಗಲ್ಲ ಅನ್ನೋದೇ ದುಃಖ. ಆದರೂ ಹಳಿಯ ಮಗಳು ಸಂತೋಷವಾಗಿರೋದನ್ನ ನೋಡೋದಕ್ಕೆ ಹೆಣ್ಣೆತ್ತ ತಾಯಿಂದಿರು ಕಾತುರದಿಂದ ಕಾಯ್ತಾ ಇರ್ತಾರೆ. ಆ ಸಂತೋಷನೇ ಬೇರೆ. ಇದೇ ಥರ ನಾನು ಸುಬ್ಬು ಜೊತೆ ಆಗಿರೋದನ್ನ ನೋಡೋದಕ್ಕೆ ನಮ್ಮಮ್ಮನೂ ಜೊತೆಗಿರ್ಬೇಕಾಗಿತ್ತು. ಅಮ್ಮ ಈಗ ಎಲ್ಲಿರ್ಬೋದು? ನಮ್ಮನ್ನ ನೋಡಕ್ ಯಾವಾಗ ಬರ್ಬೋದು? ಅಮ್ಮನ ಬಗ್ಗೆ ಯಾವ ವಿಚಾರನೂ ಗೊತ್ತಾಗ್ತಾ ಇಲ್ಲ. ಅಮ್ಮ ಇದ್ದಿದ್ರೆ ಅಮ್ಮನ ಜೊತೆ ತುಂಬಾ ಮಾತಾಡ್ತಾ ಇದ್ದೆ, ನನ್ನ ಸಂಸಾರದ ಬಗ್ಗೆ ಎಲ್ಲಾನು ಹೇಳ್ಕೊತಾ ಇದ್ದೆ. ಮಗಳು ಅಳಿಯ ಖುಷಿಯಾಗಿರೋದನ್ನ ನೋಡಿ ಅಮ್ಮನೂ ಕಣ್ ತುಂಬ್ಕೋತಾ ಇದ್ಲು. ಅಮ್ಮನ್ನ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ, ಆದ್ರೆ ಏನ್ ಮಾಡ್ಲಿ? ಅಮ್ಮ ಎಲ್ಲಿದ್ಯಮ್ಮ ನೀನು? ಅಯ್ಯೋ ಅಮ್ಮ, ಮೇಡಮ್ ಅವ್ರಿಗೇನಾಯ್ತು? ಯಾಕೆ ಹೇಗೆ ಎದ್ದೋದ್ರು? ಅವ್ರಿಗೆ ಅವ್ರ ತಾಯಿ ನೆನಪಾಗಿರ್ಬೇಕು. ಮದುವೆ ಆಗಿರೋ ಪ್ರತಿ ಹೆಣ್ಮಕ್ಳಿಗೂ ತಾಯಿ ಪ್ರೀತಿ ತವರು ಮನೆ ಆಕ್ರೆ ಸಿಗಲೇಬೇಕು. ಪಾಪ ನಮ್ಮ ಶ್ರಾವಣಿ ಅಮ್ಮನಿಗೂ ಅವ್ರ ತಾಯಿ ಜೊತೆಲಿರ್ಬೇಕು ಅಂತ ಅನ್ಸಿರ್ಬೇಕು. ಒಂದೇ ನಿಮಿಷ. ಈ ಫೋಟೋಲಿರೋರನ್ನ ನೋಡಿದಿರಾ? ಸರಿಯಾಗಿ ನೋಡಿ, ನೆನ್ಪು ಮಾಡ್ಕೊಳ್ಳಿ. ಇಲ್ವಾ? ಒಂದ್ ನಿಮಿಷ ರೀ. ಇವ್ರು ನೋಡಿದ್ದೀರಾ? ಅಂದ್ರೆ ಪೃಥ್ವಿ ಅಣ್ಣ ಇಲ್ಲಿರೋದು ಇವಳಿಗೆ ಗೊತ್ತಾಗಿದೆ. ಅದು ಅಲ್ಲದೆ ನಾನು ಬದುಕಿದ್ದೀನಿ ಅಂತಾನು ಇವಳಿಗೆ ಗೊತ್ತಾಗಿದೆ. ನೋಡಿಲ್ವಾ? ಚೆನ್ನಾಗಿ ನೆನ್ಪು ಮಾಡ್ಕೊಳ್ಳಿ. ಇವ್ರು ಯಾರಿಗೂ ಮಾತು ಬರಲ್ಲ ಅನ್ಸುತ್ತೆ ಮೇಡಮ್, ಬೇರೆಯವ್ರು ನೋಡೋಣ ಬಿಡಿ. ಸರಿ ಹೊರಡಿ, ಥ್ಯಾಂಕ್ಸ್. ಇನ್ನು ನಾವಿಲ್ಲಿರೋದು ಸೇಫ್ ಅಲ್ಲ. ಪದ್ದು ಹೇಳ್ದಾಗೆ ಇವ್ರಿಗೆ ನಾವಿಲ್ಲಿರೋ ವಿಷಯ ಗೊತ್ತಾಗ್ಬಿಟ್ಟಿದೆ. ನಾನಾಗ್ಲಿ ಪೃಥ್ವಿ ಅಣ್ಣ ಆಗ್ಲಿ ಇವ್ರ ಕೈಗೆ ಸಿಕ್ಕಾಕೊಂಡ್ರೆ ಖಂಡಿತ ಇವರು ನಮ್ಮನ್ನ ಉಳಿಸಲ್ಲ. ಸತ್ಯ ಉಳಿಬೇಕು, ಧರ್ಮ ಗೆಲ್ಲಬೇಕು ಅಂದ್ರೆ ನಾವು ಜೀವಂತವಾಗಿರ್ಬೇಕು. ಈಗಲೇ ಪೃಥ್ವಿ ಅಣ್ಣನ ಕರ್ಕೊಂಡು ಇಲ್ಲಿಂದ ಹೊರಟ್ಬಿಡ್ತೇನೆ. ಅಣ್ಣ, ಪೃಥ್ವಿ ಅಣ್ಣ ನಂದಿನಿಯಮ್ಮ, ಯಾಕೆ ಗಾಬರಿ ಆಗಿದ್ದೀರಾ? ಅಣ್ಣ, ಆ ವಿಜಯಾಂಬಿಕಾ ಬಂದಿದ್ದಾಳೆ. ಅವಳು ಬಂದೇ ಬಿಟ್ಲಾ? ಅವಳು ಮಾತ್ರ ಅಲ್ಲ ಅಣ್ಣ, ಅವಳ ಜೊತೆ ಒಂದು ದೊಡ್ಡ ಗುಂಪೆ ಇದೆ. ನಾವ್ ಈಗಿಂದಿಗ್ಲೇ ಇಲ್ಲಿಂದ ಹೊರಡ್ಬೇಕು, ಇಲ್ಲಾಂದ್ರೆ ನಮ್ ಜೀವಕ್ಕೆ ಅಪಾಯ ಇದೆ. ನೀವೆಲ್ಲ ಅವಳನ್ನ ನೋಡಿದ್ರಿ? ಅವಳೇನಾದ್ರು ನಿಮ್ಮನ್ನು ನೋಡಿದ್ಲಾ? ಇಲ್ಲ, ಅವಳಿಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನಾವ್ ಇಲ್ಲೇ ಇದ್ರೆ ಅವಳು ನಮ್ಮನ್ನ ಹುಡ್ಕೊಂಡು ಇಲ್ಲಿ ಬಂದೇ ಬರ್ತಾಳೆ. ಮೊದಲು ಇಲ್ಲಿಂದ ಹೊರಡ್ಬೇಕು. ಬನ್ನಿ ಅಣ್ಣ. ಒಂದ್ ನಿಮಿಷ, ಪದ್ದು ಫೋನ್ ಮಾಡ್ಬಿಡ್ತೀನಿ. ಅಯ್ಯೋ ದೇವ್ರೆ, ಪದ್ದಕ್ಕೆ ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಪದ್ದು ಕೇಳಿದ್ರೆ ಏನ್ ಹೇಳೋದು? ಅಕಸ್ಮಾತ್ ಪದ್ದು ಏನಾದ್ರು ಇಲ್ಲಿಗೆ ಬಂದ್ರೆ? ಅಣ್ಣ, ಅಷ್ಟೆಲ್ಲ ಯೋಚನೆ ಮಾಡೋಷ್ಟು ನಮ್ಮ ಹತ್ರ ಸಮಯ ಇಲ್ಲ. ಮೊದಲು ನಾವ್ ಇಲ್ಲಿಂದ ಹೊರಡ್ಬೇಕು. ಆ ಹೆಲ್ಮೆಟ್ ತಗೊಂಡ್ ಬನ್ನಿ ನೀವು. ಆಯ್ತು ಬಂದೆ.
ಅಣ್ಣ ಒಂದ್ ನಿಮಿಷ, ಈ ಫೋಟೋದಲ್ಲಿರೋ ನೋಡಿದ್ದೀರಾ? ಹಾಂ ನೋಡಿದ್ದೀನಿ. ಇವ್ರು ಗೊತ್ತಾ ನಿಮ್ಗೆ? ಹಾಂ ಗೊತ್ತು. ಹೌದಾ? ಇವರು? ಹಾಂ ಗೊತ್ತು. ಇವ್ರ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ತೀರಾ? ಹೌದು, ನೀವ್ಯಾರು? ನಂದಿನಿ ಅಮ್ಮ, ಆ ರಾಕ್ಷಸಿ ಇಲ್ಲೇ ಇದ್ದಾಳೆ. ನಾವು ಈ ದಾರಿಲಿ ಹೋಗೋದು ಅಪಾಯ ಅನ್ಸುತ್ತೆ. ಬೇರೆ ದಾರಿಲಿ ಹೋಗೋಣ. ಬೇರೆ ದಾರಿಲಿ ಹೋಗಿ ಪ್ರಯೋಜನ ಇಲ್ಲ ಪೃಥ್ವಿ ಅಣ್ಣ. ಊರಿಂದ ಹೊರಗೆ ಹೋಗೋದಿಕ್ಕಿರೋದು ಇದೊಂದೇ ದಾರಿ. ನಾವು ಮತ್ತೇನಾದ್ರೂ ಊರ್ ಒಳಗಡೆ ಹೋದ್ರೆ ಸಿಕ್ಕಾಕೊಂಡ್ ಬಿಡ್ತೀವಿ. ನೀವೇನು ಹೆದರ್ಕೋಬೇಡಿ, ಬನ್ನಿ. ಇವ್ರು ನೋಡಿದ್ದೀರಾ? ನೀವು ನೋಡಿದ್ದೀರಾ? ಇವ್ರನ್ನ ನೋಡಿದ್ದೀರಾ? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ಇವರು ನಮ್ಗೆ ತುಂಬಾ ಬೇಕಾದವರು, ಅದಕ್ಕೆ ಅವ್ರನ್ನ ಭೇಟಿ ಮಾಡ್ಬೇಕಿತ್ತು. ಓ, ಅದಕ್ಕೆ ನಾನು ತೋರಿಸ್ತೇನೆ, ಬನ್ನಿ. ಹೌದಾ? ದಯವಿಟ್ಟು ನೆನ್ಪು ಮಾಡ್ಕೊಂಡು ಹೇಳಿ, ಇವ್ನ್ ಗೊತ್ತಾ? ಒಂದ್ ನಿಮಿಷ ರೀ. ನಾನು ಆಲ್ರೆಡಿ ಅವ್ರು ಕೇಳಾಯ್ತು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದಾರೆ, ಬಿಟ್ಬಿಡು. ಇವ್ರಿಗೆ ಅಡ್ರೆಸ್ ಗೊತ್ತಿದೆ, ತೋರಿಸ್ತಾರಂತೆ. ಬಾ, ಬೇಗ ಬಾ, ಕಳ್ಸೋರ್ನ. ಬನ್ನಿ, ಹತ್ಕೊಳ್ಳಿ ಕಾರಲ್ಲಿ. ಎಕ್ಸ್ಕ್ಯೂಸ್ ಮೀ, ಸ್ಟ್ಯಾಂಡ್ ಸ್ಟ್ಯಾಂಡ್. ಏನಾಯ್ತು ನಂದಿನಿ ಅಮ್ಮ? ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ ಅಣ್ಣ. ಅಯ್ಯೋ, ಇರಿ ಒಂದ್ ನಿಮಿಷ, ನಾನು ಕಿಕ್ ಹೊಡಿತೀನಿ. ಹಾ